ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ವಿಜಯಪುರದ ಹೊರವಲಯದ ಸಿಂದಗಿ ರಸ್ತೆಯಲ್ಲಿರುವ ಎತ್ತರದ ಶಿವನ ಸನ್ನಿಧಾನ ಶಿವಗಿರಿಯಲ್ಲಿ ಶಿವರಾತ್ರಿ ನಿಮಿತ್ತ ವಿಶೇಷ ಪೂಜೆ ಅಭಿಷೇಕ ನಡೆಯಿತು. ಬೆಳಗ್ಗೆಯಿಂದ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ನೂರಾರು ಮಹಿಳೆಯರು ಉಪವಾಸದಿಂದ ಬಂದು ದೇವರ ದರ್ಶನ ಪಡೆದು ಉಪವಾಸ ವ್ರತವನ್ನ ಕ್ಷೇತ್ರದಲ್ಲಿ ಸಂಪನ್ನಗೊಳಿಸಿದ್ರು. ನೆರೆಯ ರಾಜ್ಯಗಳಿಂದ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಸಂಜೆ ರಸಮಂಜರಿ ಕಾರ್ಯಕ್ರಮ ಮತ್ತು ರಾತ್ರಿ ಭಕ್ತರ ಜಾಗರಣೆ ಕಾರ್ಯಕ್ರಮ ನಡೆಯಿತು. ಎಲ್ಲೆಡೆ ಶಿವ ಭಜನೆ ಭಕ್ತಿಯ ವಾತಾವರಣ ಮೂಡಿಸಿತು. ಕಾಶಿ ಮಾಡ್ತಿದ್ದಾರೆ ಅಂತಂದಾದ್ರೂ ಕೂಡ ಸಹಿಸ್ಕೊಂಡು ಕೂರ್ತೀವಿ ಅಂತಂದ್ರೆ ಎಲ್ಲೇ ಒಂದ್ ಕಡೆ ನಾವು ಅಭಿಮಾನ ಶೂನ್ಯರಾಗಿದ್ದೀವಿ ಅನ್ನೋದು ನಮಗನ್ಸುತ್ತೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್. ನಾನು ಪ್ರಭು ಕುಮಟಿ. ಇವತ್ತು ನಾವು ಎಲ್ಲಿದ್ದೇವಪ್ಪ ಅಂತಂದ್ರೆ ವಿಜಯಪುರ ನಗರದ ಒಂದು ಶಿವಗಿರಿ ದೇವಸ್ಥಾನದಲ್ಲಿ ಇದ್ದೀವಿ. ಇವತ್ತು ನೋಡ್ತಾ ಇರ್ಬೋದು ನೀವು ದೇವಸ್ಥಾನದಲ್ಲಿ ಯಾವ ರೀತಿಯಾದಂತ ಕ್ಯೂ ಹಚ್ಕೊಂಡು ಕೂಡ ಲಕ್ಷಾಂತರ ಜನ ಇಲ್ಲಿ ಒಂದು ಶಿವಗಿರಿ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಇಲ್ಲಿ ಬಹಳ ಒಂದು ಕಮಿಟಿಯವರು ಕೂಡ ಬಹಳ ವಿಶೇಷವಾಗಿ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಯಾವ ರೀತಿಯಪ್ಪ ಅಂತಂದ್ರೆ ಒಂದು ಗೇಟಿಗೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಗೇಟಿಗೆ ಯಾರೋ ಅಡ್ಡಾದಿಡ್ಡಿ ಬರಲಾರದಂಗೆ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಲ್ಲಿ ಹೀಗೆ ಬಂದಂತ ಭಕ್ತಾದಿಗಳಿಗೆ ಕೂಡ ಇವತ್ತು ಪ್ರಸಾದ ಸೇವೆಯನ್ನು ಕೂಡ ಇಲ್ಲಿ ರಕ್ಷಣೆ ಮಾಡಿದ್ದಾರೆ. ಈ ರೀತಿ ಒಂದು ಖಜೂರಿ ಮತ್ತು ದ್ರಾಕ್ಷಿ ಹಣ್ಣು ಈ ತರ ಒಂದು ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಬಹಳ ವಿಶೇಷವಾಗಿ ಒಂದು ಕಲ್ಪಿಸಿದ್ದಾರೆ. ಹೋದ ವರ್ಷದಕ್ಕಿಂತ ಈ ವರ್ಷನೂ ಕೂಡ ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಸಾಯಂಕಾಲ ಕೂಡ ರಸಮಂಜನ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಬಹಳ ಜನಸಂಖ್ಯೆ ಇವತ್ತು ಲಕ್ಷಾಂತರ ಜನ ಕೂಡ ಇವತ್ತು ಹರಿದು ಬಂದಿರುವಂತಹ ದೃಶ್ಯಾವಳಿಯಲ್ಲಿ ನೀವು ನೋಡಿದಿರಿ. ಬಹಳ ವಿಶೇಷವಾದಂತ ಒಂದು ಪ್ರತಿ ವರ್ಷಕ್ಕೊಮ್ಮೆ ಬರುವಂತ ಈ ಶಿವಗಿರಿ ದೇವಸ್ಥಾನ ಜಾತ್ರೆಗೆ ಸುಮಾರು ಸುತ್ತಮುತ್ತಲಿನ ಹಳ್ಳಿಗಳಿಂದ, ರಾಜ್ಯಗಳಿಂದ ಮತ್ತು ಜಿಲ್ಲೆಗಳಿಂದ ಇವತ್ತು ಈ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಬನ್ನಿ ವೀಕ್ಷಕರೇ, ನೀವು ಅವರನ್ನ ಕೂಡ ನಾವು ಇಲ್ಲಿ ಮಾತಾಡಿಸುವಂತ ಪ್ರಯತ್ನ ಕೂಡ ನಾವು ಮಾಡೋಣ. कहाँ से आए हो? वेस्ट बंगाल। वो मंदिर देखा है? हाँ, क्या है? बहुत अच्छा मंदिर है। हाँ, बहुत बड़ा है। हाँ, बहुत बड़ा है। ज्यादा अपना नहीं. हाँ, बोलो. अच्छा, ನೀವು ಏನೇನು ವ್ಯವಸ್ಥೆಯನ್ನ ಮಾಡಿದ್ದೀರಿ? ಬಂದಂತ ಭಕ್ತರಿಗೆ ನಾವು ಎಲ್ಲಾ ಪ್ರಸಾದ ಅಂದ್ರೆ ಬಾಳೆಹಣ್ಣು, ಖರ್ಜೂರು, ಶೇಂಗಾ, ಸಾಬುದಾನಿ, ಆಮೇಲೆ ಕುಡಿಲಿಕ್ಕೆ ನೀರು. ನಾವಷ್ಟೇ ಶಿವಗಿರಿ ವತಿಯಿಂದ ಕೂಡ ಅಷ್ಟೇ ಅಲ್ಲ, ಕೆಲವೊಬ್ರು ಪ್ರಸಾದ ವಿತರಣೆ ಮಾಡೋರು ಕೂಡ ಅವರೇ ಸ್ವಲ್ಪ ಹೆಚ್ಚಾಗಿ ಅವರೇ ಸ್ವಲ್ಪ ಸಹಾಯ ಮಾಡ್ತಾ ಇದ್ದಾರೆ. ಅವರಿಂದ ಬಿಜಾಪುರ ಎಲ್ಲ ಜನರು ಅವರು ಅವರೈತೆ ಕೆಲವೊಬ್ರು ಬಾಳೆಹಣ್ಣು ಕೊಟ್ಟಿದ್ದಾರೆ, ಖರ್ಜೂರು ಕೊಟ್ಟಿದ್ದಾರೆ, ಶೇಂಗಾನು ಕೊಟ್ಟಿದ್ದಾರೆ. ಆಮೇಲೆ ಕೆಲವೊಬ್ರು ನೀರನ್ನು ಹಂಚ ಕೊಟ್ಟಿದ್ದಾರೆ. ಆಮೇಲೆ ಒಟ್ಟು ಒಂದು 300ರಿಂದ 400 ಮಂದಿ ಸೇವಕರು ನಮ್ಗಿಲ್ಲಿ ಭಕ್ತರಿಗೆ ಎಲ್ಲರಿಗೂ ತೊಂದರೆ ಆಗ್ಲಾರ್ದಂಗೆ ಅವರು ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಸೊ ಅವರಿಗೆ ನಾನು ತುಂಬಾ ಧನ್ಯವಾದಗಳು ಹೇಳ್ಬೇಕು. ಇಂದು ಈ ಶಿವಗಿರಿಯಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಮಾಡ್ಕೊಂಡಿರಲ್ಲ, ಇಲ್ಲಿ ಎಷ್ಟು ಜನ ಭಕ್ತರು ಬಂದು ಹೋಗಿರ್ಬೋದು ಅಂತ ನಿಮ್ಮ ನಿರೀಕ್ಷೆ ಇದೆ? ನನಗಂತೂ ಪಟ್ಟಕ್ಕೆ ಇಲ್ಲ, ಪ್ರತಿ ವರ್ಷ ಅಂತೂ 1 ಲಕ್ಷದಿಂದ 1,20,000 ತನ ಅಂತ ಅನಿಸ್ತಿತ್ತು. ಬಟ್ ಈಗ ನೋಡಿದ್ರೆ ಈಗ ಮಧ್ಯಾಹ್ನ 4 ಗಂಟೆ 2 ಗಂಟೆ ಆಗಿದೆ. ಬಟ್ ಈಗ ನನಗೆ ಅಷ್ಟಾಗಿದೆ, 1,50,000 ಜನ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಈ ವರ್ಷ ತುಂಬಾ ಜಾಸ್ತಿ ಜನ ಬಂದಿದ್ದಾರೆ. ಹಂಗಳನ್ನ ಹಮ್ಮಿಕೊಂಡಿದ್ದೀರಿ ನೀವು? ಇಲ್ಲಿ ಗುರ್ರಾಜ್ ಹೊಚ್ಚಪಟ್ಟಿ, ಬೆಂಗಳೂರಿಂದ ಗುರ್ರಾಜ್ ಹೊಚ್ಚಪಟ್ಟಿ ಅಂತೇಳಿ ಒಬ್ರು ದೊಡ್ಡ ಗಾಯಕರು, ಮತ್ತು ಮಾನಸ ಹೊಳ್ಳ ಅಂತೇಳಿ ಅವರು ಒಂದು ದೊಡ್ಡ ಸಿಂಗರ್ ಇದ್ದಾರೆ. ಆಮೇಲೆ 1-2-3 ನೃತ್ಯಗಳು ಇದು ಅಲ್ಲ ಭರತನಾಟ್ಯ ಮತ್ತು ವೀರಗಾಸನ ನೃತ್ಯ, ಆಮೇಲೆ ಕೆಲವೊಂದು ಕಡೆಯಿಂದ ನಾಟಕ ಪ್ರದರ್ಶನ, ಆಮೇಲೆ ಇಲ್ಲ ಕೆಲವು ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದಾರೆ. ಎಷ್ಟು ದಿನಗಳವರೆಗೆ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ? ಎಷ್ಟು ದಿವಸ ಈ ಕಾರ್ಯಕ್ರಮ? ಇವತ್ತು 26 ಫೆಬ್ರವರಿ ಏನಿದೆಯಲ್ಲ, ಮಾರ್ಚಲ್ಲಿ 1 ದಿವಸ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮಸ್ಕಾರ ವೀಕ್ಷಕರೇ, ಬಿಕೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರತೀಕ್ಷಾ ಕೋಲ್ಕರ್. ಇಂದು ಶಿವರಾತ್ರಿಯ ಪ್ರಯುಕ್ತ ಶಿವಗಿರಿಯಲ್ಲಿ ನಾವು ಇದ್ದೇವೆ. ಕಮಿಟಿಯ ಜೊತೆಗೆ ಒಂದೆರಡು ಮಾತುಗಳನ್ನ ಮಾತಾಡೋಣ. ಶಿವಗಿರಿಯಲ್ಲಿ ಹೋದ ವರ್ಷಕ್ಕಿಂತ ಈ ವರ್ಷ ನೀವೇನ್ ಡಿಫ್ರೆಂಟ್ ವ್ಯವಸ್ಥೆಯನ್ನ ಮಾಡಿದಿರಿ, ಅದರಿಂದ ಜನರಿಗೆ ಏನೇನ್ ಬೆನಿಫಿಟ್ಸ್ ಆಗುತ್ತೆ ಅಂತ ಒಂದೆರಡು ಮಾತು ಮಾತಾಡಿ. ಮೊದಲನೇದಾಗಿ ನಮ್ಮ ಈ
ಶಿವಗಿರಿ ಟ್ರಸ್ಟ್ ವತಿಯಿಂದ ನಮ್ಮ ವಿಜಯಪುರ ನಗರದ ಹಾಗೂ ಜಿಲ್ಲೆಯ ಎಲ್ಲ ಸಮಸ್ತ ಶಿವಭಕ್ತರಿಗೆ ಶಿವರಾತ್ರಿಯ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಪ್ರತಿ ವರ್ಷದಂತೆಯೇ ಈ ವರ್ಷವೂ ನಾವು ಈ ಶಿವಗಿರಿ ಜಾತ್ರೆಯನ್ನ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಈ ವರ್ಷ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಈ ವೇದಿಕೆ ನಿರ್ಮಾಣ ಆದ ನಂತರ ಇಂಥ ದೊಡ್ಡ ಕಾರ್ಯಕ್ರಮ ದಕ್ಷಿಣ ಕರ್ನಾಟಕದಿಂದ ಹಲವು ವೈವಿಧ್ಯಮಯ ಆರ್ಟಿಸ್ಟ್ಗಳು, ಭರತನಾಟ್ಯ ಆಗಿರ್ಬೋದು ಅಥವಾ ಯಾವುದೇ ಸಿಂಗರ್ಸ್ ಆಗಿರ್ಬೋದು, ಟಿವಿಯಲ್ಲಿ ಧಾರಾವಾಹಿಯಲ್ಲಿ ಬಂದಂತ ಆರ್ಟಿಸ್ಟ್ಗಳು ಬಂದು ಈ ವೇದಿಕೆಯನ್ನ ಹಂಚ್ಕೊಳ್ತಾ ಇದ್ದಾರೆ. ಅವರಿಗೆ ಮತ್ತು ವಿಶೇಷವಾಗಿ ಈ ವರ್ಷ ನಾವು ಶಿವಗಿರಿ ವತಿಯಿಂದ ಈ ಶಿವರತ್ನ ಪ್ರಶಸ್ತಿಯನ್ನ ನಾವು ಈ ಸರಿ ಒಂದು 3 ಜನರಿಗೆ ಪ್ರದಾನ ಮಾಡ್ತಾ ಇದ್ದೇವೆ. ಮತ್ತೆ ಈ ಸಾಯಂಕಾಲ ಈ ತೇರೆಳೆಯುವ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಮಹಿಳೆಯರಿಂದ, ಒಂದು ಕಡೆಯಿಂದ ಅತ್ತೆಯಂದಿರು ವಿಜಯಪುರ ನಗರದ, ಒಂದು ಕಡೆಯಿಂದ ಸೊಸೆಯಂದಿರು, ಈ ತರ ನಾವು ಪ್ರತಿ ವರ್ಷ ಮಾತೆಯರಿಂದನೇ ನಾವು ತೇರೆಳೆಯುವ ಕಾರ್ಯಕ್ರಮವನ್ನು ಮುಂದುವರಿಸುವಂತ ಬಂದಿದ್ದೇವೆ. ಮತ್ತೆ ಇಲ್ಲಿ ಎಲ್ಲ ನಮ್ಮ ಈ ಸಮಿತಿಗಿಂತ ಹೆಚ್ಚಿಂದ ಹೇಳ್ಬೇಕಂದ್ರೆ ಇದು ಸರ್ಕಾರದಿಂದ ಸಾಕಷ್ಟು ನಮಗೆ ಸಹಕಾರ ಹಾಗೂ ಸಂಘ ಸಂಸ್ಥೆಗಳಿಂದ ಸಹಕಾರ ಸಿಗ್ತಾ ಇದೆ. ಅದಕ್ಕೆ ಈ ಎಲ್ಲಾ ಸಹಕಾರ ನೀಡುವಂತ ಎಲ್ಲಾ ಸಂಘ ಸಂಸ್ಥೆಗಳಿಗೆ ಹಾಗೂ ಸರ್ಕಾರ ಸಿಬ್ಬಂದಿಗಳಿಗೆ ನನ್ನ ಈ ಸಮಿತಿಯ ಪರವಾಗಿ, ಈ ಸೇವಾ ಟ್ರಸ್ಟಿನ ಪರವಾಗಿ ಕೃತಜ್ಞತೆಗಳನ್ನ ಹೇಳಿಕೆ ಇಷ್ಟಪಡ್ತೇವೆ. ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಮತ್ತು ಗೆಸ್ಟ್ಗಳು ಅಂತ ಯಾರ್ಯಾರನ್ನು ಕರೆಸ್ಲಿಕ್ಕೆ ಈಗಾಗಲೇ ವೇದಿಕೆ ಉದ್ಘಾಟನೆ ಆಯಿತು. ವೇದಿಕೆ ಉದ್ಘಾಟನೆಗೆ ನಮ್ಮ ಈ ವಿಜಯಪುರ ಜಿಲ್ಲೆ ಸಚಿವರಾದಂತ ಶ್ರೀ ಎಂ ಬಿ ಪಾಟೀಲ್ ಬಂದಿದ್ರು, ಹಾಗೂ ನಾಟಕ ಮತಕ್ಷೇತ್ರದ ಕಟಕಗುಂದ ಸಾಹೇಬರು ಬಂದಿದ್ರು, ಬಸನಗೌಡರು ಇನ್ನೂ ಬರೋರದಾರ. ಅವ್ರು ಬಂದ ನಂತರ ಅವ್ರಿಗೇನು ಸನ್ಮಾನ ಕಾರ್ಯಕ್ರಮ ಐತೆ. ಅದರ ಜೊತೆ ನಮ್ಮ ಬಿಜಾಪುರ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿರ್ತಾರೆ. ಅವ್ರ ಜೊತೆಗೆ ಈ ಕಾರ್ಯಕ್ರಮ ಅಂದ್ರೆ ಎಟ್ ಎ ಟೈಮ್ ಏಕಕಾಲದಲ್ಲಿ ನಡೆಯೋದ್ರಿಂದ ಹಂತವಾಗಿ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ ಈ ವರ್ಷ ರಾತ್ರಿ ತುಂಬಾ ಜಾಗರಣೆ ಮಾಡುವಂತ ಅವಕಾಶ ನಮಗೆ ಒದಗಿ ಬಂದೈತೆ ಅಂತ ಹೇಳ್ಬಹುದು. ಈ ವರ್ಷ ನಾಳೆ ಬೆಳಗ್ಗೆವರೆಗೂ ಇಲ್ಲಿ ಜಾಗರಣೆ ನಡೆಯುತ್ತೆ. ಕಾರ್ಯಕ್ರಮಗಳು ಕಂಟಿನ್ಯೂ ಆಗಿ ನಡೀತಾ ಇರ್ತವೆ. ಈ ಕಾರ್ಯಕ್ರಮವನ್ನು ಎಷ್ಟು ದಿನದವರೆಗೆ ಮಾಡ್ಬೇಕು ಅನ್ಕೊಂಡಿರಿ, ಮತ್ತೆ ಇಲ್ಲಿ ಯಾವ ತರಹದ ಕಾರ್ಯಕ್ರಮಗಳನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ? ನಿನ್ನೆ ಇಲ್ಲಿ ಹೋಮ ಹವನ ಕಾರ್ಯಕ್ರಮ ಆಯ್ತು, ಬೆಳಿಗ್ಗೆ ಅಭಿಷೇಕ ಕಾರ್ಯಕ್ರಮ, ಮಧ್ಯಾಹ್ನ ಈ ತೇರೆಳೆಯುವ ಕಾರ್ಯಕ್ರಮ, ಈ ತರ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತಾವ. ಬೆಳಗ್ಗೆಯಿಂದ ಉದ್ಘಾಟನೆ ಆದ ನಂತರ ಇಲ್ಲಿ ನೀವು ನೋಡ್ತಾ ಇರಬಹುದು ಈಗ ಕಾರ್ಯಕ್ರಮ ನಡೀತಾ ಇರೋದು. ಈ ಹೊಳ್ಳ ಮೇಡಮ್ ಅವರು ಈಗ ಕಾರ್ಯಕ್ರಮವನ್ನು ನಡೆಸಿದ್ರು. ಅದ ನಂತರ ಈ ದಾವಣಗೆರೆಯಿಂದ ನೃತ್ಯ ಅಕಾಡೆಮಿಯವರು ಅವರು ಬಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಮತ್ತೆ ಸಾಯಂಕಾಲ ನೀವು ಪಾಂಪ್ಲೆಟ್ ಅಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕಂಟಿನ್ಯೂ ಆಗಿ ಎಡೆಬಿಡದೆ ಒಂದು ನಿಮಿಷನೂ ರೆಸ್ಟ್ ಇರಲಾರ್ದೆ ಕಾರ್ಯಕ್ರಮ ನಡೀತಾವ. ವಿಶೇಷವಾಗಿ ನಾವು ಹೇಳ್ತಾ ಇರೋದು ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಈ ಜಾಗರಣೆ ಕಾರ್ಯಕ್ರಮ ಇರೋದ್ರಿಂದ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾವೆ. ನಿಮ್ಮ ಅಂದಾಜಿನ ಪ್ರಕಾರ ಎಷ್ಟು ಜನಸಂಖ್ಯೆ ಇಲ್ಲಿ ಕೂಡಿರಬಹುದು? ಹೆಚ್ಚು ಕಡಿಮೆ 2 ರಿಂದ 2.5 ಲಕ್ಷ ಜನರ ನಿರೀಕ್ಷೆ ಇರ್ತೈತಿ. ಬಟ್ ಈ ವರ್ಷ ಹೆಚ್ಚಿಗೆ ಜನರು ಆಗಮಿಸ್ತಾ ಇದ್ದಾರೆ. ಮೋರ್ ದೆನ್ 3 ಲಕ್ಷಕ್ಕಿಂತ ಹೆಚ್ಚು ಜನ ಇಲ್ಲಿ ಬಂದು ಈ ದರ್ಶನ ಪಡಿತಾರೆ ಮತ್ತು ಈ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾರೆ. ಬಂದಂತ ಭಕ್ತಾದಿಗಳಿಗೆ ನಿಮ್ಮ ಕಮಿಟಿಯಿಂದ ಯಾವ್ಯಾವ ವ್ಯವಸ್ಥೆಗಳನ್ನ ಮಾಡಿದ್ದೀರಿ? ಬಂದಂತ ಭಕ್ತರಿಗೆ ಸಾಕಷ್ಟು ಜನ ತಮ್ಮ ಓನ್ ವೆಹಿಕಲ್ ಅಲ್ಲೇ ಬರ್ತಿರ್ತಾರೆ. ನಮ್ಮ KSRTC ಇಂದ ಗೌರ್ಮೆಂಟ್ ನಿಂದ ಬಸ್ಗಳ ಸೌಲಭ್ಯ ಇದೆ. ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಸಿಬ್ಬಂದಿಗಳು ಎಲ್ಲ ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅದೆಲ್ಲ ಕೊಡ್ತಾ ಇದ್ದಾರೆ. ನಮ್ಮ ಇಲ್ಲಿ ಮಧ್ಯಾಹ್ನ ಯಾರು ಈ ಶಿವರಾತ್ರಿ ಮಾಡ್ತಿರ್ತಾರ, ಅವ್ರಿಗೆ ಉಪವಾಸ ಮಾಡ್ತಿರ್ತಾರ, ಅವರಿಗೆ ಏನು ಹಣ್ಣು ಹಂಪಲುಗಳನ್ನ ವಿತರಣೆ ಮಾಡೋದಾಗಿರ್ಬೋದು. ಮತ್ತೆ ಇದು ಶುಭಾಶಯಗಳು. ಸೊ ಯಾವಾಗ್ಲೂ ಹೋದ ವರ್ಷದಕ್ಕಿಂತನೂ ಈ ವರ್ಷ ಶಿವರಾತ್ರಿ ಒಳಗ ಮಸ್ತ್ ಮಾಡ್ಯಾರ. ಆಮೇಲೆ ತೇರೆಲ್ಲಾನು ರೆಡಿ ಮಾಡ್ಯಾರ. ನಾನು ಹೋದ ವರ್ಷನೂ ಬಂದಿದ್ದೆ, ಈ ವರ್ಷನೂ ಬಂದೀನಿ. ಸೊ ಈ ಸರಿ ಹೂವಿನ ಅಲಂಕಾರ ಆಗ್ಲಿ, ಆಮೇಲೆ ಎಲ್ಲಾ ಅಚ್ಚುಕಟ್ಟಾಗಿ ರೆಡಿ ಮಾಡ್ಯಾರ. ಆಮೇಲೆ ದಾಸೋಹನು ಇಟ್ಟಾರ. ಸೊ ಈ ಸರಿ ಶಿವರಾತ್ರಿ ಮಸ್ತ್ ಆಗೈತಿ. ಪ್ರತಿ ವರ್ಷನೂ ಭಾರಿ ಆಗ್ತೈತಿ, ಬಟ್ ಈ ವರ್ಷ ಅದ್ರಗಿಂತನೂ ಭಾರಿ ಆಗೈತಿ. ಥ್ಯಾಂಕ್ ಯು ಮ್ಯಾಮ್. ನೀವು ನೋಡ್ತಾ ಇದ್ರ BK ನ್ಯೂಸ್, ನಾನು ಪ್ರಭು ಕುಮಟಿ. ಇವತ್ತು ನಾವು ಇಲ್ಲಿ ವಿಜಯಪುರ ನಗರದ ಒಂದು ಶಿವಗಿರಿ ದೇವಸ್ಥಾನದ ಆವರಣದಲ್ಲಿ ಇದ್ದೇವೆ. ಇವತ್ತು ಒಂದು ಕಿರುಚಿತ್ರವನ್ನ ನಟನೆ ಮಾಡುವಂತ ನಟರು ಕೂಡ ಇವತ್ತು ನಮ್ಮ ಜೊತೆಲಿದ್ದಾರೆ. ಅವರು ಬಹಳಷ್ಟು ದಿನದ ಮೇಲೆ ಇವತ್ತು ಒಂದು ಶಿವಗಿರಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅವ್ರು ನಮ್ಮ ಜೊತೆಲಿದ್ದಾರೆ. ಅವರನ್ನ ಕೂಡ ನಾವು ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡೋಣ.
ಮೇಡಮ್ ನಮಸ್ತೆ. ನಮಸ್ತೆ ರೀ. ಮೇಡಮ್ ಈಗ ನಾವು ಶಿವಗಿರಿ ದೇವಸ್ಥಾನಕ್ಕೆ ಬಂದಿದ್ದೀರಿ, ಬಹಳ ವರ್ಷದಿಂದ ಬಂದಿನಿ ಅಂತೇಳಿ ನಮಗ್ ಅನಿಸ್ತೈತಿ. ಬಟ್ ನೀವೆಲ್ಲ ಶಿವಗಿರಿ ದೇವಸ್ಥಾನ ನೋಡಿದಿರಿ, ನಿಮ್ಗೆ ಯಾವ ರೀತಿ ಖುಷಿ ಅನಿಸ್ತು? ಯಾವ ರೀತಿ ಅಂತಂದ್ರ ಪ್ರತಿ ವರ್ಷನೂ ಜೋರಾಗೆ ಮಾಡ್ತಾರ, ಬಟ್ ಈ ವರ್ಷ ಹೂವಿನ ಅಲಂಕಾರ ಆಗ್ಲಿ, ದಾಸೋಗ ಆಗ್ಲಿ, ಸೊ ಎಲ್ಲಾ ಮಸ್ತ್ ಮಾಡಾರ. ತೇರ್ನು ಆಲ್ರೆಡಿ ಎಷ್ಟ್ ಮಸ್ತ್ ರೆಡಿ ಮಾಡಿಟ್ಟಾರ. ಸೊ ಈ ಸರಿ ಫುಲ್ ಗ್ರ್ಯಾಂಡ್ ಮಾಡತ್ತಾರ. ಸೊ ಖುಷಿ ಆಗತ್ತ. ಜನನು ಇಷ್ಟೊಂದ್ ಜನ ಅದಾರ. ಸೊ ಫುಲ್ ಸಾಂಸ್ಕೃತಿಕವಾಗಿ ಮಾಡ್ತಾರ. ಸೊ ಖುಷಿ ಆಗತ್ತೆ. ನೀವು ಅಷ್ಟು ವರ್ಷ ಅಲ್ಲ ಮೇಡಮ್ ಇಲ್ರಿ, ನನ್ ಲೋಕಲ್ ಬಿಜಾಪುರ ಪ್ರತಿ ವರ್ಷನೂ ಬರ್ತಿರ್ತೀವಿ. ಏನ್ ವ್ಯತ್ಯಾಸ ಐತಂದ್ರೆ ಈ ಸರಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಎಲ್ಲ ರೆಡಿ ಮಾಡಾರ. ಪ್ರತಿ ವರ್ಷನೂ ಮಾಡ್ತಾರ, ಬಟ್ ಏನೋ ಒಂದ್ ವರ್ಷ ಹೋದಂಗ ಸ್ಪೆಷಲ್ ಆಗಿರುತ್ತೆ. ನಮಗೆ ಬಂದಿದ್ದಕ್ಕೆ ತುಂಬಾ ಖುಷಿ ಅನ್ಸಕತ್ತೆ. ಹೌದ್ರಿ, ಖುಷಿ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಹಬ್ಬ ಅದು ಬೇರೆ ನಮ್ ಬಿಜಾಪುರ ಹೋಗಿ ನಡೀತಿಲ್ಲ ಇಷ್ಟು ಜೋರಾಗಿ. ಸೊ ಅದೊಂದು ಬಹಳ ಖುಷಿ. ಈ ಹಬ್ಬದ ವಿಶೇಷವಾಗಿ ನೀವು ಉಪವಾಸ ಏನ್ ಮಾಡಿದ್ರೆ ತಾವು? ಉಪವಾಸ ಮಾಡಿದ್ವಿ. ಉಪವಾಸ ಮಾಡಿದ್ರೆ ಬಟ್ ಎಲ್ಲಾರು ಸಂಜೆಗೆ ಸಾಬುದಾನಿ ತಿಂತಾರ, ನಾ ಮಧ್ಯಾಹ್ನ ನಮ್ಮ ಹೆಸರು ಪಲ್ಲವಿ. ನಿಮ್ಮ ಕಮಿಟಿಯವರು ಈ ಜಾತ್ರೆಯನ್ನ ಯಾವ ರೀತಿ ವ್ಯವಸ್ಥಿತವಾಗಿ ಮಾಡಿದ್ದೀರಿ? ನಮಸ್ಕಾರ, ನಾನು ಶ್ರೀನಿವಾಸ್ ಕುಲಕರ್ಣಿ ಅಂತ ಇಲ್ಲಿ ಕಾರ್ಯಕರ್ತರಲ್ಲಿ ಒಬ್ನು. ಈ ವರ್ಷ ಪ್ರತಿ ವರ್ಷಕ್ಕಿಂತ ಜಾಸ್ತಿ ಜನ ಬರೋ ನಿರೀಕ್ಷೆ ಇತ್ತು. ಆದ ಕಾರಣ ನಾವು ಜನರನ್ನ ಸ್ವಯಂ ಸೇವಕರನ್ನ, ಆಮೇಲೆ ಕೆಲವೊಂದು ಭಾಗ ಮಿಲಿಟರಿ ಇದ್ರವ್ರು ಇದ್ದಾರೆ, ಅವ್ರನ್ನ ಎಲ್ಲರನ್ನೂ ಕರೆಸಿ ವ್ಯವಸ್ಥೆಗಾಗಿ, ಸ್ವಚ್ಛತೆ ಮತ್ತು ಶಿಸ್ತಿಗಾಗಿ ಎಲ್ಲರನ್ನೂ ಬಳಸಿಕೊಂಡು ಒಂದು ರೀತಿಯಿಂದ 270ರಿಂದ 300 ಜನ ತನಕ ನಾವು ಸ್ವಯಂ ಸೇವಕರನ್ನು ನಿಲ್ಲಿಸ್ಕೊಂಡಿದ್ದೀವಿ. ಈ ಕೆಲಸಕ್ಕಾಗಿ 3ರಿಂದ 4 ಕಡೆ ನಾವು ಕ್ಯೂ ಸಿಸ್ಟಮ್ ಮಾಡಿದ್ದೀವಿ. ಎಲ್ಲ ಕಡೆನೂ ದೇವರ ದರ್ಶನ ಆಗೋ ತರ ಭಕ್ತರಿಗೆ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿ ನನ್ನ ಅಂದಾಜು ಪ್ರಕಾರ ನಾವೆಲ್ಲ ಮಾಡಿದ್ರಿಂದ ಭಕ್ತರು ಪ್ರಸನ್ನರಾಗಿ ಹೋಗ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಈ ಕಾರ್ಯಕ್ರಮವನ್ನ ಮಾಡೋದಕ್ಕೆ ನೀವು ಎಷ್ಟು ದಿನ ಪ್ರಯತ್ನ ಮಾಡಿದ್ದೀರಿ? ಸುಮಾರು 2 ತಿಂಗಳಿಂದ ನಾವು ಈ ಪ್ರಯತ್ನ ಮಾಡ್ತಾ ಇದ್ದೀವಿ. 2 ತಿಂಗಳಿಂದ ನಾವು ಈ ಪ್ರಯತ್ನ ಸ್ವಚ್ಛತೆಗಾಗಿ, ಮೊದಲು ಸ್ವಚ್ಛತೆ, ಆಮೇಲೆ ಶಿಸ್ತು, ಆಮೇಲೆ ಒಂದು ಇದಕ್ಕೆ ಬರ್ಬೇಕಂತ 2 ತಿಂಗಳಿಂದ ನಾವು ತಯಾರಿಯಲ್ಲೇ ಇದ್ದೀವಿ. ಆದ್ರೆ 2 ತಿಂಗಳಿಂದ ಮಾಡಿದ್ದು ನಮಗೆ ತೃಪ್ತಿಯಾಗಿದೆ. ನಾವು ಮಾಡಿದ್ದು ಒಂಥರ ಜನರಿಗೆ, ಭಕ್ತರಿಗೆ ಉಪಯೋಗ ಆಗಿದೆ ಅಂತ ನನಗನ್ಸುತ್ತೆ. ನಿಮ್ಮ ಹೆಸರು? ನಾನು ಮೊದಲೇ ಹೇಳಿದ್ದೀನಿ, ಈಗ ಹೇಳ್ತೀನಿ, ಶ್ರೀನಿವಾಸ್ ಕುಲಕರ್ಣಿ. ನಾನು ಇಲ್ಲಿ ಒಬ್ಬ ಕಾರ್ಯಕರ್ತ. ಎಷ್ಟು ವರ್ಷ ಆಯ್ತು ನೀವು ಬಂದು? ನಾವು ಸುಮಾರು ವರ್ಷದಿಂದ ಬರ್ತಿದೀವಿ, ಆದ್ರೆ ಜಾತ್ರೆ ಇದ್ದಾಗ ಬಂದಿತ್ತು ಹೋದ ವರ್ಷ. ಈ ವರ್ಷ ಇಲ್ಲಿ ಹೋದ ವರ್ಷಕ್ಕಿಂತ ಈ ವರ್ಷ ಹೂವಿನ ಡೆಕೋರೇಷನ್ ಆಗಿರ್ಬೋದು, ಶಿವನಾಗ್ಲಿ, ದರ್ಶನ ಆಗಿರ್ಬೋದು, ತುಂಬಾ ಜನ ಬಂದಿದ್ದಾರೆ. ಹೋದ ವರ್ಷ ಇಷ್ಟು ಜನ ನೋಡಿರ್ಲಿಲ್ಲ. ಅಲ್ಲಿ ಶಿವನ್ ಮಾತ್ರ ಏನ್ ಫೆಸಿಲಿಟೀಸ್ ಏನ್ ಮಾಡಿದಾರಲ್ಲ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ರು. ಮೇಡಮ್ ಈಗ ಶಿವಗಿರಿ ದೇವಸ್ಥಾನಕ್ಕೆ ಬಂದಿದ್ದೀರಿ, ಈ ಶಿವಗಿರಿ ದೇವಸ್ಥಾನ ನೋಡಿದಿರಿ, ಹೋದ ವರ್ಷನೂ ನೋಡಿದ್ರಿ, ಈ ವರ್ಷ ನೋಡಿದ್ರಿ. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಏನ್ ವ್ಯತ್ಯಾಸ ಇದೆ? ಚೆನ್ನಾಗಿತ್ರಿ, ಜನ ಜಾಸ್ತಿ ಅದ ಹೋದ ವರ್ಷಕ್ಕಿಂತ. ಇಯರ್ಲಿ ಚೆನ್ನಾಗಿರುತ್ತೆ. ವರ್ಷ ಜನ ಏನೋ ಜಾಸ್ತಿ ಆಗ್ತಾ ಇದ್ದಾರೆ. ಆಮೇಲೆ ಅಷ್ಟೇ, ಜನ ಜಾಸ್ತಿ ಆಗತ್ತೆ. ತುಂಬಾ ಖುಷಿ ಆಗತೈತ್ರಿ ಸರ್ ದೇವಸ್ಥಾನ ನೋಡಿ. ಇವತ್ತೆಲ್ಲ ಉಪವಾಸ ಮಾಡಿದ್ರು ಹೆಂಗಿದೆ? ಇವತ್ತೆಲ್ಲರೂ ಮನೆಯಲ್ಲಿ ಉಪವಾಸ ಮಾಡಿದ್ದೀವಿ. ಆಮೇಲೆ ದೇವಸ್ಥಾನಕ್ಕೆ ದೇವರಿಗೆ ಸನ್ನಿಧಿಗೆ ಮೀಟ್ ಆಗಿ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಜನ ಇದ್ದಾರೆ, ಚೆನ್ನಾಗಿ ಅನಿಸ್ತಿದೆ. ನಮ್ಮ ಹೆಸರು? ನನ್ನ ಹೆಸರು ಸಾವಿತ್ರಿ ಅಂತ. ಎಲ್ಲಿಂದ ಬಂದಿದೆ? ನಾವು ಕುಮಟಿಗಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.